ಹಲೋ ಫ್ರೆಂಡ್ಸ್, ಸ್ವಾಗತ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಚೈತ್ರಾಸ್ ಕ್ರಿಯೇಷನ್ಗೆ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ, ಅಥವಾ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ, ದಯವಿಟ್ಟು ಪಕ್ಕದಲ್ಲಿರೋಂತಹ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಸಹ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋದಲ್ಲಿ ನಾನು ಒಂದು ಗ್ಲಾಸ್ ಬಾಟಲ್ನ ಡೆಕೋರೇಟ್ ಮಾಡಿದ್ದೀನಿ. ಅದನ್ನು ಥೀಮ್ ಬಂದು ಈವಿಲ್ ಐ ಅಂತೇಳಿ, ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಈವಿಲ್ ಐ ಅಂತ ಹೇಳ್ಬಿಟ್ಟು ಎಲ್ಲರೂ ಮನೇಲಿ ನೇತು ಹಾಕ್ತಾರೆ. ನಾನು ಈ ಬಾಟಲ್ಗೆ ಆ ರೀತಿಯಾಗಿ ಡೆಕೋರೇಟ್ ಮಾಡಬೇಕಂತ ಹೇಳ್ಬಿಟ್ಟು ಥೀಮ್ ಇಟ್ಕೊಂಡು ಇದನ್ನು ಡೆಕೋರೇಟ್ ಮಾಡ್ತಾಯಿದ್ದೀನಿ. ನಾನು ಎಲ್ಲೇ ಕಸ ಹಾಕ್ಲಿಕ್ಕೆ ಹೋದ್ರೂ, ಅಥವಾ ನನಗೇನಾದರೂ ಕ್ರಿಯೇಟಿವಾಗಿ ಮಾಡಬೇಕು ಅಂತ ಹೇಳಿದ್ರೆ, ನನಗೇನಾದ್ರು ಕಂಡ್ರೆ ಕಸ ಇದ್ದರೂ ಪರವಾಗಿಲ್ಲ, ಅದನ್ನು ಎತ್ಕೊಂಡು ಬಂದುಬಿಡ್ತೀನಿ. ಈ ಬಾಟಲ್ನ ಕೂಡ ನಾನು ಒಂದು ಕಸದ ಇದರಿಂದ ತೊಗೊಂಡು ಬಂದಿದ್ದೆ. ಕ್ಲೀನ್ ಮಾಡಿಕೊಂಡು ಇದಕ್ಕೆ ಗ್ಲಾಸ್ ಪೇಂಟ್ ಮಾಡೋಣ ಅಂತ ಹೇಳಿ ಐಡಿಯಾ ಮಾಡಿ ತೊಗೊಂಡು ಬಂದು, ಈ ರೀತಿಯಾಗಿ ಗ್ಲಾಸ್ ಪೇಂಟ್ ಫೆವಿಕ್ರಿಲ್ ಗ್ಲಾಸ್ ಕಲರ್ಸ್ನ ಯೂಸ್ ಮಾಡಿ ಕಲರ್ ಮಾಡ್ತಾಯಿದ್ದೀನಿ. ರ್ಯಾಂಡಮ್ ಆಗಿ ನಾನು ಇದನ್ನು ಸುಮ್ಮನೆ ಫಿಲ್ ಮಾಡ್ತಾಯಿದ್ದೀನಿ. ಫೆವಿಕ್ರಿಲ್ 3D ಔಟ್ಲೈನರ್ ಇದನ್ನು ತೊಗೊಂಡು, ರೆಡ್ ಕಲರ್ ಏನು ತೊಗೊಂಡು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಬಾಕ್ಸ್ ಇದೆ ಅದರ ಮೇಲ್ಗಡೆ ನಾನು ಔಟ್ಲೈನ್ಸ್ನ ಹಾಕ್ತಾ ಹೋದೆ. ಅದು ತುಂಬಾ ಚೆನ್ನಾಗಿ ಕಾಣ್ತಾಯಿದೆ. ಅದರದ್ದು ಲುಕ್ ಬೇರೆ ಅಂತ ಅನ್ನಿಸ್ತು, ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ನಾನು ಅದಕ್ಕೆ ಇಡೀ ಬಾಟಲ್ಗೆ ಅದೇ ರೀತಿಯಾಗಿ ವರ್ಕ್ ಮಾಡಿಬಿಟ್ಟೆ. ಆ ರೀತಿಯಾಗಿ ಆದಮೇಲೆ ನಾನು ಅದ್ರ ಗ್ಲಾಸ್ ಕಲರ್ಸ್ನ ಅದ್ರ ಒಳಗಡೆ ಫಿಲ್ ಮಾಡಿದೆ. ಆಮೇಲೆ ಮಧ್ಯದಲ್ಲಿ ಈ ರೀತಿಯಾಗಿ ಫ್ರೇಮ್ ಇರೋಂತಹ ಪ್ಲೇಸ್ನಲ್ಲಿ ನಾನು ಕುಂದನ್ಸ್ನ ಅಂಟಿಸಿದೆ. ಗ್ರೀನ್ ಮತ್ತು ಗೋಲ್ಡ್ ಕಲರ್ ಕುಂದನ್ಸ್ನ ಯೂಸ್ ಮಾಡಿದ್ದೀನಿ. ಅದಕ್ಕೆ ಫ್ರೇಮ್ ಟೈಪು ಮಾಡಿಕೊಂಡು, ಆಮೇಲೆ ಇದ್ರ ಮಧ್ಯಕ್ಕೆ ಈವಿಲ್ ಐನ ಶೇಪ್ ಕೊಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ಹ್ಯಾಂಡಲ್ಲಿಗೆ ನನಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೋಡಿದಾಗ ಅದಕ್ಕೆ ಲೇಸ್ ಅಂಟಿಸೋಣ ಅಂತ ಅನ್ನಿಸ್ತು. ಸೊ ನಾನು ಅದಕ್ಕೆ ಕೆಲವೊಂದೆಲ್ಲ ಲೇಸ್ ಯೂಸ್ ಮಾಡಿ ಡೆಕೋರೇಟ್ ಮಾಡಿದೆ. ಆಮೇಲೆ ಹ್ಯಾಂಡಲ್ಗೆ ನಾನು ಈ ರೀತಿಯಾದಂತಹ ಲೇಸ್ನ ಅಂಟಿಸ್ಕೊಂಡಿದ್ದೀನಿ, ಗೋಲ್ಡ್ ಕಲರ್ ಲೇಸ್ನ ಅಂಟಿಸ್ಕೊಂಡಿದ್ದೀನಿ. ಹಾಗೆ ಮತ್ತು ಕುಂದನ್ಸಿಂದನೂ ಸ್ವಲ್ಪ ಡೆಕೋರೇಟ್ ಮಾಡಿದ್ದೀನಿ. ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈಗ ನಾನು ಗ್ರೀನ್ ಮತ್ತು ಗೋಲ್ಡ್ ಕಲರ್ನ ಕುಂದನ್ಸ್ನ ಸ್ಟಿಕ್ ಮಾಡಿದ್ದೀನಿ. ಆಮೇಲೆ ಕರ್ಟನ್ ಹಾಕ್ತಾರಲ್ಲ, ಅದು ರಿಂಗಿಂದು ಒಂದು ವೇಸ್ಟ್ ಇತ್ತು. ಸೊ ನಾನು ಅದನ್ನು ಏನು ಮಾಡ್ತಾ ಅಂತಂದರೆ, ಅದಕ್ಕೆ ಮಧ್ಯದಲ್ಲಿ ಅಂಟಿಸ್ದೆ. ಮಧ್ಯದಲ್ಲಿ ಅದಕ್ಕೆ ಎಂಬೋಸಿಂಗ್ ಎಫೆಕ್ಟ್ ಕೊಡಲಿಕ್ಕೆ, ಐ ಟೈಪ್ ಶೇಪ್ ಕೊಡಲಿಕ್ಕೆ ಅದನ್ನು ಅಂಟಿಸಿದ್ದೀನಿ. ಆಗಿದ್ದು ಅದನ್ನು ನಾನು ಇದರ ಮಧ್ಯದಲ್ಲಿ ಅಂಟಿಸ್ತಾ ಇದ್ದೀನಿ, ಐ ಶೇಪ್ ಇದು ಬರಲಿಕ್ಕೆ, ಎಂಬೋಸ್ ಎಫೆಕ್ಟ್ ಬರಲಿ ಅಂತ ಹೇಳಿಬಿಟ್ಟು. B7000 ಇದು ಗ್ಲೂ ತುಂಬಾ ಚೆನ್ನಾಗಿದೆ. ಇದು ಮೆಟಲ್ಲು, ಪ್ಲ್ಯಾಸ್ಟಿಕ್ಕು, ಗ್ಲಾಸು, ಯಾವುದೇ ಮೆಟೀರಿಯಲ್ ಇದ್ರೂ ಅಥವಾ ಬಟ್ಟೆ, ಎಲ್ಲ ಥರದ ಮೆಟೀರಿಯಲ್ಗೂ ಕೂಡ ಇದು ನೀಟಾಗಿ ಅಂಟ್ಕೊಳ್ಳುತ್ತೆ. ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, B7000 ಅಂಥೇಳಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಗ್ಯಾಪು ಫಿಲ್ ಮಾಡಲಿಕ್ಕೆ ಗ್ಲಿಟರಿನ 3D ಔಟ್ಲೈನರ್ನ ಯೂಸ್ ಮಾಡ್ತೀನಿ. ಇದು ಡ್ರೈ ಆದಮೇಲೆ ಸೈಡ್ಸ್ಗೆ ಇದು ಇದು ಇಂಡಿಗೋ ಬ್ಲೂ ಯೂಸ್ ಮಾಡ್ತಾಯಿದ್ದೀನಿ ಸೈಡ್ಸು. ಆಮೇಲೆ ಮಧ್ಯ ನಾನು ಸ್ಕೈ ಬ್ಲೂ ಮತ್ತು ವೈಟ್ನ ಯೂಸ್ ಮಾಡಿ ಇದನ್ನು ಐ ಶೇಪ್ನಲ್ಲಿ ಮಾಡ್ತೀನಿ. ಮಧ್ಯ ಒಂದು ರೌಂಡ್ ಹಾಕ್ಕೊಳ್ತಾ ಇದ್ದೀನಿ 3D ಔಟ್ಲೈನರಲ್ಲೇ ಹಾಕ್ಕೊಂಡು, ಅದಕ್ಕೆ ಸ್ಕೈ ಬ್ಲೂ ಕಲರ್ನ ಫಿಲ್ ಮಾಡ್ತೀನಿ ಸೈಡ್ಸು. ಹಾಗೆಯೇ ಇದು ಮಧ್ಯ ರಿಂಗಿಗೆ ನಾನು ಆಮೇಲೆ ವೈಟ್ ಫೆವಿಕ್ರಿಲ್ನ ಹಚ್ಚಿಬಿಡ್ತೀನಿ. ಇದು ಡೆವಿಲ್ಸ್ ಐ ಟೈಪು ಕಾಣುತ್ತೆ. ಮಧ್ಯದಲ್ಲಿ ಬ್ಲ್ಯಾಕ್ ಕಲರ್ನ ಫಿಲ್ ಮಾಡ್ತಾಯಿದ್ದೀನಿ. ಆಮೇಲೆ ಆ ರಿಂಗಿಗೆ ವೈಟ್ ಕಲರ್ನ ಪೇಂಟ್ ಮಾಡಿಬಿಡ್ತೀನಿ. ಆವಾಗ ಅದು ಈವಿಲ್ ಐ ಟೈಪ್ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಾಯಿತು. ಇದು ಯಾವುದೇ ಟೇಬಲ್ ಮೇಲೆ ಇಟ್ಕೊಂಡ್ರೆ ಯಾವುದಾದ್ರೂ ದೃಷ್ಟಿ ತಾಗಲ್ಲ ಅಂತ ಹೇಳ್ತಾರೆ. ಸೊ ನಾನು ಇದನ್ನು ಸುಮ್ಮನೆ ಡೆಕೋರೇಟ್ ಮಾಡಲಿಕ್ಕೋಸ್ಕರ ಮಾಡಿದ್ದೀನಿ. ನೀವು ಕೂಡ ಈ ಥರ ಮಾಡಿಕೊಂಡು ಅಲಂಕಾರ ಮಾಡ್ಕೊಳ್ಬೋದು ನಿಮ್ಮ ಟೇಬಲ್ ಮೇಲೆ ಎಲ್ಲ ಅಂದೂ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡಿ. ಹಾಗೆಯೇ ನಿಮಗೆ ಇದನ್ನು ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.